Brought to you by Vigard. ಇಲ್ಲಿ ಸಂಗಮದಿಂದ ಹೊರಟ್ರಲ್ಲ, ಸಂಗಮದಿಂದ ಪಾದಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟು ಕಟ್ತೀವಿ ಅಂದ್ರಲ್ಲ, ಕಟ್ಲಿಕ್ಕೆ ಆಯ್ತಾ? 136 ಸ್ಥಾನ ಕೊಟ್ಟಿದ್ದೀರಿ ನೀವು. ಈಗ ಹೇಳ್ತಾರೆ ದೇವೇಗೌಡರು, ಈಗ ಹೇಳ್ತಾರೆ ಅವತ್ತು ವಿರೋಧ ಮಾಡಿಬಿಟ್ರು. ಕುಮಾರಸ್ವಾಮಿ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ವಿರೋಧ ಮಾಡಿದ್ರು. ನರೇಂದ್ರ ಮೋದಿ ಅವ್ರ ಜೊತೆ ಈಗ ಚೆನ್ನಾಗಿದ್ದಾರೆ, ಪರ್ಮಿಷನ್ ಅವರು ತಗೊಂಬರಲಿ. BJP 25 ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಿಂದ ಪರ್ಮಿಷನ್ ಕೊಡಿಸ್ಲಿ ಅಂತಾರೆ. ಮತ್ತು ನೀವ್ಯಾಕೆ ಪಾದಯಾತ್ರೆ ಮಾಡಿದ್ರಿ? ಆಗಲೇ ಲೋಕಸಭಾ ಸದಸ್ಯರು BJP ಅವರಿಗೆ ಪ್ರಧಾನಮಂತ್ರಿ ಹತ್ರ ಅನುಮತಿ ಕೊಡಿಸಿ ಅಂತೇಳಿ ಆಗಲೇ ಕೇಳಿದ್ರಾಗಿತ್ತು. ಇಲ್ಲಿ ಸಂಗಮದಿಂದ ಜಾತ್ರೆ ಮಾಡ್ಕೊಂಡು ಹೊರಟ್ರಲ್ಲ, ಜಾತ್ರೆ ಮಾಡ್ಕೊಂಡು ಅವತ್ತು ಇಲ್ಲೆಲ್ಲ ರಸ್ತೆ ಬದಿಲೆಲ್ಲ ಬೀದಿ ದೀಪ ಹಾಕಿದ್ದು ನೀವು ನೋಡಿದ್ರಿ. ನನ್ನ ಮನೇಲಿ ದೀಪಾವಳಿ ಹಬ್ಬದ ದಿವಸ ಅವನು ಯಾರೋ ಆ ಕರೆಂಟ್ ಇದು ಕೊಡೋನು, ಆ ದೀಪ ನಿಮ್ಮ ಲೈಟ್ ಹಾಕೋನು, ನನ್ನ ಗಮನಕ್ಕೆ ಬರದೇ ಇದೆ ಎಂಥದ್ದು ಇದನ್ನು ಹಾಕ್ತಾ ಇದ್ರ ಲೈಟ್ನ ಅಂತ ಹೇಳಿ. ಕುಮಾರಸ್ವಾಮಿ ಕರೆಂಟ್ ಕಳ್ಳ ಅಂತೇಳಿ ಪೋಸ್ಟರ್ ಹಾಕಿಸ್ತೀಯಲ್ಲಪ್ಪ, ನೀನು ಏನೇನು ಮಾಡಿದೀಯಪ್ಪ? ಮಾಡಿರೋದು ಏನೇನು ಮಾಡಿದೀಯಾ? ಹಾಂ, ಯಾವ ಮಟ್ಟಕ್ಕೆ ನಮ್ಮನ್ನು ನೊಡಗಿಸ್ಕೊಂಡಿದ್ದೀರಿ? ಪಾಪ ಏನೋ ಒಳ್ಳೆ ಸ್ನೇಹಿತನಂತೆ, ಈ ಒಳ್ಳೆ ಸ್ನೇಹಿತನ ಬಗ್ಗೆ ನೀವು ದೂರ ಸಲ್ಲಿಸ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಯಾವ ಒಳ್ಳೆ ಸ್ನೇಹಿತ? ಇಲ್ಲೇನೋ ಭಾಷಣ ಮಾಡಬೇಕಾದ್ರೆ ನಾನು ಬರ್ಬೇಕಾದ್ರೆ ಮಾತಾಡ್ತಾ ಇದ್ದ, ಚಕ್ರವ್ಯೂಹದ ಅಭಿಮನ್ಯುನ ಕತೆ ಈ ನಿಖಿಲ್ ಕುಮಾರಸ್ವಾಮಿಗೆ ಮಾಡಿದ್ರಿ. ಒಂದು ಕಡೆ ಬಂದು ಕೈ ಎತ್ತಿದ್ರಿ, ಇನ್ನೊಂದು ಕಡೆ ಬಂದು ಹಿಂದ್ಗಡೆ ಬೆನ್ನಿಗೆ ಚೂರಿ ಇಟ್ರಿ. ಸಿದ್ದರಾಮಯ್ಯವ್ರು ಹೇಳಿಲ್ವೇ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ದು ನಾವೇ, ಕಾಂಗ್ರೆಸ್ನವರು ಸೋಲಿಸ್ದು ಅಂತ ಹೇಳಿ? ನೀವು ಅಷ್ಟೊಂದು ನಮಗೆ ರಕ್ಷಣೆ ಕೊಟ್ಟವರು ಪಾಪ. ರಾಮನಗರದಲ್ಲಿ ಬಿಲ ಕೊರೆದಿದ್ದು ಯಾರು? ಭದ್ರಕೋಟೆ ರಾಮನಗರ ಜನತಾದಳಕ್ಕೆ. ರಾಮನಗರಕ್ಕೆ ಎಂಟ್ರಾಗಕ್ಕಾಗಿರಲಿಲ್ಲ ನೀವು ಅಣ್ಣ ತಮ್ಮಂದರು. ರಾಮನಗರಕ್ಕೆ ಹೊಂದಾಣಿಕೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಬೈ ಎಲೆಕ್ಷನ್ನು, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದಲ್ಲ. ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ 2019 ರಾಮನಗರದಲ್ಲಿ 60,000 ಲೀಡ್ ಕೊಟ್ಟರು, ಇಲ್ಲಿ ಒಂದು 20 ಲೀಡ್ ಬಂತು, ಚನ್ನಪಟ್ಟಣದಲ್ಲಿ ಲೀಡ್ ಕೊಟ್ಟರು, ನಮ್ಮ ಕುಣಿಗಲ್ಲಲ್ಲಿ ಲೀಡ್ ಕೊಟ್ಟರು. ನನ್ನ ಕಾರ್ಯಕರ್ತರಿಗೆ, ನನ್ನ ಮಗನಿಗೆ ಯಾವ ರೀತಿ ನೀವು ಬೆನ್ನಿಗೆ ಚೂರಿ ಹಾಕಿದ್ರಿ, ಅದೇ ಕೆಲಸ ನನ್ನ ಕಾರ್ಯಕರ್ತರಿಗೆ ಮಾಡಿ ಅಂತ ಹೇಳಿದರೆ 2019 DK ಸುರೇಶ್ ನೀನು ಎಲ್ಲಿ ಸಂಸತ್ ಸದಸ್ಯನಾಗಿ ಹೋಗ್ತಾ ಇದ್ದೆ. ಪಾಪ ಹೇಳ್ತಾರೆ, ಅಯ್ಯೋ ನನ್ನ ತಮ್ಮ ಲೋಕಸಭಾ ಸದಸ್ಯನಾಗ ಕೆಲಸ ಮಾಡಲಿಲ್ಲ, ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿಬಿಟ್ಟ, ಪಂಚಾಯತಿ ಸದಸ್ಯನಾಗಿ. ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯಾಕಿದ್ದೀರಿ ನೀವು? ಇವ್ರು ನೀವು ಎಲೆಕ್ಷನ್ ಗೆಲ್ಲಿಸಿದ್ದು ಲೋಕಸಭೆಯಲ್ಲಿ ಕೆಲಸ ಮಾಡುವಂತ ಗೆಲ್ಲಿಸಿದ್ರು, ಪಂಚಾಯತಿಗೆ ಬಂದು ಕೆಲಸ ಮಾಡಿಸು ಅಂತೇಳಿ ಇವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿದ್ರು. ಓಲಿ ಯಾವ ಪಂಚಾಯತಿ ಒಳಗೆ ಪ್ರಾಮಾಣಿಕವಾಗಿ ನಿಜವಾದ ಫಲಾನುಭವಿಗಳು ಅವ್ರ ಬದುಕನ್ನು ಕಟ್ಟಲಿಕ್ಕೆ ನೀವು ಕೆಲಸ ಮಾಡಿದಿರಿ ಹೇಳ್ರಪ್ಪ? ಯಾವುದು ಮಾಡಿದಿರಿ ಪಂಚಾಯತಿ ಒಳಗೆ? ನರೇಗಾ ಸ್ಕೀಮ್ನಲ್ಲಿ ಕೆರೆ ಪುನಶ್ಚೇತನಗೊಳಿಸ್ತೀವಿ ಅಂತೇಳಿ ಅದರಲ್ಲೂ ಲೂಟಿ, 3 ಬಾರಿ 4 ಬಾರಿ ಕಳ್ಳ ಬಿಲ್ಲು. ಅದೆಲ್ಲ ಹೇಳ್ತಾ ಹೋದ್ರೆ ಅಸಹ್ಯ ಹೇಳ್ತಾನೆ. ದೇವೇಗೌಡರು ಕುಟುಂಬದಲ್ಲಿ ಅವ್ರ ಸ್ವಾರ್ಥಕ್ಕೆ ಕರ್ನಾಟಕನೇ ಸಂಪೂರ್ಣವಾಗಿ ವಿಷ ಹಾಕ್ಬಿಡ್ತಾರೆ, ಕರ್ನಾಟಕ ಸರ್ವನಾಶ ಮಾಡಿಬಿಡ್ತಾರೆ. ಇದು ಇವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತು. ಹೇಳಪ್ಪ, ದೇವೇಗೌಡರು 62 ವರ್ಷದ ರಾಜಕೀಯ ಜೀವನದಲ್ಲಿ ಇವತ್ತು ನಾವು ಅವ್ರ ಮಕ್ಕಳಾಗಿ, ನಾವಾಗಲಿ, ದೇವೇಗೌಡರಾಗಲಿ ಈ ರಾಜ್ಯ ಸರ್ವನಾಶ ಮಾಡಲಿಕ್ಕೆ ಏನೇನು ಮಾಡಿದ್ದೇವೆ ತಪ್ಪು ಹೇಳಪ್ಪ, ಜನಗಳ ಮುಂದೆ ಹೇಳಿ. Brought to you by Vigard.